ನಮಸ್ತೆ ಎಲ್ಲರಿಗೂ ಮಾಂತರಗಳ ನಮಸ್ಕಾರ. ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮತ್ತಷ್ಟು ಮಾವಿನ ಹಣ್ಣಿನ ಅಡುಗೆಗಳನ್ನು ಸವಿಯೋಣ. ಇವತ್ತು ಒಂದು ಹೊಸ ರೀತಿಯ ಮಾವಿನ ಹಣ್ಣಿನ ಅಡುಗೆಯೊಂದಿಗೆ ಬಂದಿದ್ದೇನೆ. ಐತಾಳ್ಸ್ ಕಿಚನ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಹುಳಿ ಸಿಹಿ ಮಿಶ್ರಿತ ಕಾಡು ಮಾವಿನ ಹಣ್ಣಿನಿಂದ ರುಚಿಯಾದ ಎಣ್ಣೆಗಾಯಿ ಮಾಡೋಣ. ಎಣ್ಣೆಗಾಯಿಗೆ ನಾನು 15 ಕಾಡು ಮಾವಿನ ಹಣ್ಣು ತಗೊಂಡಿದ್ದೇನೆ. ಇದನ್ನು 5-6 ಸತಿ ನಾನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ. ಈಗ ಇದನ್ನು ಸಿಪ್ಪೆ ತೆಗೆದು ಒಳಗಡೆ ಕ್ಲೀನ್ ಆಗಿದೆ ಅಂತ ನೋಡಿಕೊಳ್ಳೋಣ. ಸಿಪ್ಪೆ ಮುಕ್ಕಾಲಂಶದಷ್ಟು ತೆಗೆದು ನೋಡಬೇಕು, ಫುಲ್ಲು ತೆಗಿಬೇಡಿ, ಇದ್ರೆ ಒಳಗೆ ಮಸಾಲೆ ತುಂಬಿಸ್ಲಿಕ್ಕಿದೆ. ಈ ರೀತಿಯಾಗಿ ಚೆನ್ನಾಗಿ ನೋಡಿಕೊಳ್ಳಿ. ಪ್ರತಿಯೊಂದು ಮಾವಿನ ಹಣ್ಣನ್ನು ಕೂಡ ನಾನು ಈ ರೀತಿ ಸಿಪ್ಪೆ ತೆಗೆದು ಒಳಗೆ ಕ್ಲೀನ್ ಇದೆ ಅಂತ ನೋಡಿಕೊಳ್ತೇನೆ. ತುಂಬ ಹಣ್ಣಾದ ಮಾವಿನ ಹಣ್ಣನ್ನು ನಾನು ಸಿಪ್ಪೆ ಸಮೇತವಾಗಿ ತೆಗೆದಿಟ್ಟುಕೊಂಡಿದ್ದೇನೆ. ಸ್ವಲ್ಪ ಕಾಯಿದೆ ಅಂತ ಅನಿಸಿದರೆ ಈ ರೀತಿಯಾಗಿ ಸಿಪ್ಪೆ ತಗೊಳ್ಳಿ. ಈಗ ಎಲ್ಲ ರೆಡಿಯಾಗಿದೆ. ಹಾಳಿದ್ದನ್ನು ಸಪ್ರೇಟ್ ಇಟ್ಟುಕೊಂಡಿದ್ದೇನೆ. ಇದನ್ನು ಯೂಸ್ ಮಾಡಲಿಕ್ಕಿಲ್ಲ. ಇದೆಲ್ಲ ಕ್ಲೀನ್ ಇರುವ ಮಾವಿನ ಹಣ್ಣು. ಕೆಲವನ್ನು ಸಿಪ್ಪೆ ಸಮೇತ ಮತ್ತು ಕೆಲವನ್ನು ಸಿಪ್ಪೆ ತೆಗೆದು ಇಟ್ಟುಕೊಂಡಿದ್ದೇನೆ. ಇನ್ನು ಇದಕ್ಕೆ ಮಸಾಲೆ ರೆಡಿ ಮಾಡಿಕೊಳ್ತೇನೆ. ಮಸಾಲೆ ಹುರಿಲಿಕ್ಕೆ ನಾನು 4 ಸ್ಪೂನ್ನಷ್ಟು ಇಲ್ಲಿ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಮೆಂತೆ, 2 ಸ್ಪೂನ್ ಕೊತ್ತಂಬರಿ ಬೀಜ, 3/4 ಸ್ಪೂನ್ ಜೀರಿಗೆ, 5-6 ಬ್ಯಾಡಗಿ ಮೆಣಸು ಹಾಕಿ ಹುರಿಬೇಕು. ಕಟ್ ಮಾಡಿ ಹಾಕಿ. ಹೀಗೆ ಇದಕ್ಕೆ 1 ಸ್ಪೂನ್ನಷ್ಟು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಕಡಲೆಬೇಳೆಯ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ 1 ಸ್ಪೂನ್ನಷ್ಟು ಬಿಳಿ ಎಳ್ಳು ಹಾಕ್ತಾ ಇದ್ದೇನೆ. ಪುನಃ ಫ್ರೈ ಮಾಡಿ ಅದಕ್ಕೆ 3/4 ಕಪ್ಪಿನಷ್ಟು ತೆಂಗಿನ ತುರಿ ಹಾಕಿದ್ದೇನೆ. ಪುನಃ 2 ನಿಮಿಷದಷ್ಟು ಇದನ್ನು ಫ್ರೈ ಮಾಡಿ ಆರಿದ ಮೇಲೆ ಇದನ್ನು ರುಬ್ಬಿ ತರಬೇಕು. ಜಾಸ್ತಿ ನೀರು ಹಾಕ್ಕೊಳ್ಳದೆ ನಾನು ಈ ಹಂತಕ್ಕೆ ರುಬ್ಬಿ ತಂದಿದ್ದೇನೆ. ಈ ಹದದಲ್ಲಿ ಇರಲಿ. ಪುನಃ ಅದೇ ಬಾಣಲೆಗೆ ನಾನು 1 ಸೌಟ್ನಷ್ಟು ತೆಂಗಿನೆಣ್ಣೆ ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ತೇನೆ. ಅರ್ಧ ಸ್ಪೂನಷ್ಟು ಸಾಸಿವೆ, 2 ಕೆಂಪು ಮೆಣಸು, ಕರಿಬೇವು ಹಾಕ್ತಾ ಇದ್ದೇನೆ. ಸಾಸಿವೆ ಸಿಡಿದ ಮೇಲೆ ಗ್ಯಾಸ್ ಆಫ್ ಮಾಡಿಕೊಳ್ತೇನೆ. ಬೇರೆ ತಯಾರಿ ಮಾಡಲಿಕ್ಕಿದೆ. ಈಗ ಸಿಪ್ಪೆ ಸಮೇತ ಇಟ್ಟುಕೊಂಡ ಮಾವಿನ ಹಣ್ಣಿನ ಒಳಗೆ 2 ಸ್ಪೂನ್ನಷ್ಟು ಮಸಾಲೆ ತುಂಬಿಸ್ಕೊಳ್ಬೇಕು. ಈ ರೀತಿ ಮಸಾಲೆ ಹಾಕ್ಕೊಳ್ಳಿ. ಸಿಪ್ಪೆ ಸಮೇತ ಇಟ್ಟ ಎಲ್ಲ ಮಾವಿನ ಹಣ್ಣಿಗೂ ಈ ರೀತಿಯಾಗಿ ಮಸಾಲೆ ಹಾಕಿ ರೆಡಿ ಮಾಡಿಕೊಳ್ತೇನೆ. ಈಗ ಒಗ್ಗರಣೆ ಮಾಡಿಟ್ಟುಕೊಂಡ ಬಾಣಲೆಗೆ ಮಸಾಲೆ ತುಂಬಿಸಿಕೊಂಡ ಮಾವಿನ ಹಣ್ಣನ್ನು ಒಂದೊಂದಾಗಿ ಇಡ್ತೇನೆ. ಗ್ಯಾಸ್ ಉರಿಸಿಕೊಂಡು ಇದನ್ನು ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. 2-3 ನಿಮಿಷ ಫ್ರೈ ಮಾಡಿದ ಮೇಲೆ ಉಳಿದ ಮಾವಿನ ಹಣ್ಣನ್ನು ಕೂಡ ಹಾಕೊಳ್ಳೋಣ. ಈಗ ಉಳಿದ ಮಸಾಲೆಯನ್ನು ಇದಕ್ಕೆ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಬೇಕು. ನಾನು ಇಲ್ಲಿ ಅರ್ಧ ಕ್ಯೂಬ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಪುನಃ ಚೆನ್ನಾಗಿ ಕುದಿಸಬೇಕು. ಮಸಾಲೆ ದಪ್ಪ ಇರುವ ಕಾರಣ ನಾನು ಪುನಃ ಇಲ್ಲಿ ಅರ್ಧ ಕಪ್ಪಿನಷ್ಟು ನೀರು ಹಾಕ್ಕೊಳ್ತೇನೆ. ಮಾವಿನ ಹಣ್ಣಿನ 3/4 ಭಾಗದಷ್ಟಾರು ಮಸಾಲೆ ಇರುವ ಹಾಗೆ ನೋಡಿಕೊಳ್ಳಿ. ಇಲ್ಲದಿದ್ದರೆ ಸ್ವಲ್ಪ ಪುನಃ ನೀರು ಹಾಕ್ಕೊಳ್ಳಿ. ಈ ರೀತಿ ಮಗುಚ್ತಾ ಇರಬೇಕು. ಮಾವಿನ ಹಣ್ಣಿನ ಎಲ್ಲ ಭಾಗ ಕೂಡ ಮಸಾಲೆ ಹೀರಿಕೊಳ್ಬೇಕು. ಹೀಗೆ ಎಲ್ಲವನ್ನು ಮಗುಚಿ ಹಾಕಿದ ಮೇಲೆ ಇದನ್ನು 5 ನಿಮಿಷದ ನಂತರ ಮಸಾಲೆಯೊಂದಿಗೆ ಚೆನ್ನಾಗಿ ಬೇಯ್ತಾ ಇರುವ ಮಾವಿನ ಹಣ್ಣನ್ನು ಪುನಃ ನಾನು ತಿರುಗಿಸ್ತಾ ಹಾಕ್ತಾ ಇದ್ದೇನೆ. ಹೀಗೆ ಪ್ರತಿಯೊಂದು ಮಾವಿನ ಹಣ್ಣನ್ನು ಕೂಡ ಮಗುಚಿ ಹಾಕಿದ ಮೇಲೆ ನಾನು ಪುನಃ ಮುಚ್ಚಿಟ್ಟು 5 ನಿಮಿಷದಷ್ಟು ಬೇಯಿಸ್ತೇನೆ. ಫ್ಲೇಮ್ ಸಿಮ್ಮಲ್ಲೇ ಇಟ್ಟುಕೊಳ್ಳಿ. ಅಡಿ ಹಿಡಿಯದಾಗೆ ಜಾಗ್ರತೆ ಮಾಡಿಕೊಳ್ಳಿ. ಈಗ ಎಣ್ಣೆಗಾಯಿ ರೆಡಿಯಾಗಿದೆ. ಇದನ್ನು ಸರ್ವಿಂಗ್ ಬೌಲಿಗೆ ಹಾಕೊಳ್ಳೋಣ. ಈಗ ಇದನ್ನು ಬಿಸಿಯಾದ ಅನ್ನದೊಂದಿಗೆ ಬಡಿಸೋಣ.
ಸ್ವಲ್ಪ ಉಪ್ಪಿನಕಾಯಿ ಮತ್ತು ತೋವೆಯೊಂದಿಗೆ ನಾನು ಬಡಿಸ್ತಾ ಇದ್ದೇನೆ. ಈಗ ಊಟದ ಮಜವೇ ಬೇರೆ. ಈ ರೀತಿಯಾಗಿ ಬಡಿಸಿ ತಿಂದವರೆಲ್ಲ ಪುನಃ ಇದೇ ರೀತಿಯ ಅಡಿಗೆಗೆ ಡಿಮಾಂಡ್ ಮಾಡ್ತಾರೆ. ಮಾವಿನ ಹಣ್ಣಿನ ಈ ಹೊಸ ಅಡಿಗೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೊಂದು ಹೊಸ ಅಡಿಗೆಯೊಂದಿಗೆ ಬರ್ತೇನೆ. ನನ್ನೊಂಜಿ ವೀಡಿಯೋ ಎಡ್ತಿಕ್ಕ. ಥ್ಯಾಂಕ್ ಯು, ಬಾಯ್.